ಅಮ್ಮ, ದೇವ್ರ ಪ್ರಸಾದ ತಂದಿದ್ದೀನಿ. ಆ ಭಗವಂತ ನಮ್ಮ ಕೈ ಯಾವತ್ತೂ ಬಿಡಲ್ಲಮ್ಮ. ದೇವ್ರೆ, ಅಮ್ಮಂಗೆ ಏನೂ ಆಗ್ತಾ ಇರೋ ಥರ ನೋಡ್ಕೊಳಪ್ಪ. ಎಲ್ಲಿ ಪದ್ಮಾವತಿಯವರು? ಪಾಪ, ಅವ್ರಿಗೆ ಹೀಗೆಲ್ಲ ಆಗ್ಬಾರ್ದಾಗಿತ್ತು. ನಮ್ಮಮ್ಮನಿಗಿನ್ನೂ ಏನೂ ಆಗಿಲ್ಲ, ಅವ್ರಿನ್ನೂ ಬದುಕಿದ್ದಾರೆ. ಆದ್ರೆ ಇನ್ನೇನ್ ಹೋಗ್ಬಿಡ್ತಾರೆ ಅಂತ ಡಾಕ್ಟರ್ ಹೇಳಿದಾರಲ್ಲ, ಅದಕ್ಕೆ ಅವ್ರನ್ನ ನೋಡೋಣ ಅಂತ ಈ ಬೊಕ್ಕೆ ತಗೊಂಡ್ ಬಂದೆ. ಆಮೇಲೆ ಅಂಗಡಿನಲ್ಲಿ ಬೊಕ್ಕೆ ಖಾಲಿ ಆಗೋದ್ರೆ ಅದೇ ಅಡ್ವಾನ್ಸ್ ವಿಶಸ್ ಹೇಳ್ತಾರಲ್ಲ, ಹಾಗೆ ನಾನು ವಿಶಸ್ ಹೇಳೋಣ ಅಂತ ಈ ಬೊಕ್ಕೆ ತಂದೆ. ನಿಮ್ಮನ್ನ ಯಾರು ಬರಕ್ ಹೇಳ್ತಿಲ್ಲ? ಪಾಪ, ನಿಮ್ ಮನೆಯವರೆಲ್ಲ ಎಷ್ಟೊಂದು ದುಃಖದಲ್ಲಿದ್ದೀರಾ. ನಿಮ್ಗೆಲ್ಲ ಧೈರ್ಯ ಹೇಳಿ ಸಾಂತ್ವನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಯಾವಾಗ ನೋಡಿದ್ರು ಮಗಳು 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 ಅಂತಿದ್ರಿ. ಅಂತ ಮಗಳ ಮದ್ವೆನ ಪ್ಯಾಲೇಸ್ ನಲ್ಲಿ ಅಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ರಿ. ಆದ್ರೆ ಅದೇ ಮಗಳು ಅಮ್ಮ ಸಾಯ್ಲಿ ಅಂತ ಪಾಪ ಪದ್ಮವ್ರನ್ನ ಹಾಸ್ಪಿಟ್ಲಲ್ಲಿ ಮಲಗಿಸ್ಬಿಟ್ಟಿದ್ದಾಳೆ. ಆ ದೇವ್ರು ಒಳ್ಳೆಯವ್ರಿಗೆ ಒಳ್ಳೆ ಆಯಸ್ ಕೊಡೋದೇ ಇಲ್ಲ. ನಿಮ್ಮಂತ ಕೆಟ್ಟವ್ರಿಗೆ ಕೊಡ್ತಾನಲ್ಲ. ವಿನುತಾ, ನಿಮ್ಮಮ್ಮ ಏನಾದ್ರೂ ಗೊಟ್ಟಕ್ಕಂದ್ರೆ ಎಲ್ಲ ಜವಾಬ್ದಾರಿನೂ ನಿನ್ ತಲೆ ಮೇಲೆ ಬರುತ್ತಮ್ಮ. ಆಮೇಲೆ ನಿಮ್ಮಪ್ಪನ ಸಾಕ್ಬೇಕು, ನಿನ್ ತಂಗಿನ ಓದಿಸ್ಬೇಕು. ನೀನು ಅಷ್ಟೆಲ್ಲ ಮಾಡ್ಬೇಕು ಅಂದ್ರೆ ನೀನು ದುಡಿಬೇಕು. ಹೋದ್ ಕಡೆ ಬಂದ್ ಕಡೆ ಎಲ್ಲ ಎಲ್ರಿಗೂ ನಾಲ್ಗೆ ಉದ್ದ ಮಾಡ್ತಿದ್ರೆ ಯಾರು ನಿನಗೆ ಒಳ್ಳೆ ಕೆಲಸ ಕೊಡ್ತಾರೆ ಹೇಳು? ಅದಕ್ಕೆ ಸ್ವಲ್ಪ ತಕ್ಕಿ ಬಗ್ಗಿ ನಡಿಯಮ್ಮ. ಹಾ, ಒಂದ್ ಕೆಲಸ ಮಾಡು, ಯಾವ್ದಾದ್ರೂ ಸಾವುಕಾರ ಹುಡುಗನ ನೋಡ್ಕೊಂಡು ಬಲೆ ಬೀಸಿ ಮದ್ವೆ ಆಗ್ಬಿಡು. ವೈಶಾಲಿ ಅವರೇ, ದಯವಿಟ್ಟು ಇಲ್ಲಿಂದ ಹೋಗ್ತೀರಾ? ಸಂಬಂಧಿಕರು ನಾವು. ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಪದ್ಮಾವತಿ ನೋಡಕ್ ಬರ್ದೆ. ಬೇರೆ ಎಲ್ಲೋ ನನ್ನ ಕೈನಲ್ಲಿ ಇರಕ್ಕಾಗತ್ತಾ? ಧೈರ್ಯಶಾಲಿ ವೀರ ಮಹಿಳೆ ಪದ್ಮಾವತಿ, ಅಂತವ್ರನ್ನ ನಾವಿವತ್ತು ಕಳ್ಕೊಂಡ್ಬಿಟ್ವಿ. ಸರಿ ಸರಿ ಸರಿ, ಕಳ್ಕೊಂಡ್ಬಿಡ್ತೀವಲ್ಲ ಅಂತ ನೋವಾಗ್ತಾ ಇದೆ. ಒಂದೇ ಒಂದ್ಸತಿ ನಾನು ಅವ್ರನ್ನ ನೋಡ್ಬೋದಾ? ಇಲ್ಲ ಇಲ್ಲ, ಬೇಡ ಬಿಡಿ. ಅಂತ ಧೈರ್ಯದಿಂದ ಅಂತ ಛಲದಿಂದ ಬದುಕ್ತವ್ರನ್ನ ಅನಾಥವಾಗಿ ಬೆಡ್ ಮೇಲೆ ಮಲ್ಕೊಂಡ್ರದನ್ನ ನೋಡೋದಕ್ಕೆ ನನ್ ಕೈನಲ್ಲಾಗಲ್ಲಪ್ಪ. ವಿನುತಾ, ನಿಮ್ಮ ಅಮ್ಮನ ಆತ್ಮಕ್ಕೆ
ಶಾಂತಿ ಸಿಗ್ಲಮ್ಮ. ತಗೋ ಈ ಬೊಕ್ಕೆನ. ಅಪ್ಪ, ಅಮ್ಮ, ಅಮ್ಮ, ಅಮ್ಮ. ಅಯ್ಯೋ ಪದ್ಮಾ, ಅಮ್ಮಂಗ್ ಪ್ರಜ್ಞೆ ಬಂದಿದೆ. ಪದ್ಮಂಗೆ ಪ್ರಜ್ಞೆ ಬಂದಿದ್ಯಾ? ಹೇಗ್ ಬದುಕಲ್ಲ ಅವಳು? ಗೊತ್ತಿಲ್ಲ ಮೇಡಮ್. ನಾವೆಲ್ಲ ಎಷ್ಟೇ ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಮ್ಮ. ಬಿಟ್ಟು ಹೋಗ್ತಿದ್ದೀನಿ. ಎಷ್ಟು ಬೇಗ ನಿಮ್ಮನ್ನು ಬಿಟ್ಟು ಹೋಗ್ತಿದ್ದೇನೆ. ನನಗೆ ಗೊತ್ತಿತ್ತಮ್ಮ, ನನಗೆ ಗೊತ್ತಿತ್ತು ನಿನ್ಗೇನು ಆಗಲ್ಲ ಅಂತ. ಯಾಕಂದ್ರೆ ತಿರುಪತಿಲಿರೋ ನನ್ನ ಫ್ರೆಂಡ್ ವೆಂಕಿಗೆ ಹರಿಸ್ಕೊಂಡಿದ್ದೆ, ನೀನ್ ಹುಷಾರಾದ್ರೆ ವಿನುತ್ ಅಕ್ಕನ ಮುಡಿ ಕೊಡ್ತೀನಿ ಅಂತ. ಮುಡಿನಾ? ತರ್ಲೆ, ಏನೇನೋ ಮಾತಾಡ್ತೀನಿ.
ಇಷ್ಟೊಂದು ಹತ್ರ ಹೋಗ್ಬೇಡಿ, ಮತ್ತೆ ಪ್ರಜ್ಞೆ ಹೋಗ್ಬಿಟ್ಟ. ಶಿ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ನಾವು ಕೊಟ್ಟ ಯಾವ ಔಷಧಿಗೂ ರಿಯಾಕ್ಟ್ ಮಾಡದೆ ಹೋದ್ರು ಅದೇನ್ ಪವಾಡನೋ ಏನೋ, ಶಿ ಇಸ್ ಬಿಕಮ್ ನಾರ್ಮಲ್ ಅಗೇನ್. ಪದ್ಮಾವತಿ ಅವರೇ, ನೀವು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನೀವು ಇನ್ನೂ ಜಾಸ್ತಿ ನಿದ್ದೆ ಮಾಡಬೇಕಾಗತ್ತೆ. ಸರ್, ಅವ್ರಿಗೆ 3 ದಿನದಿಂದ ನಾನು ಬರೀ ಡ್ರಿಪ್ಸೇ ಕೊಡ್ತಾ ಇದ್ದೀವಿ. ಸಾಲಿಡ್ ಫುಡ್ ಏನಾದರೂ ಕೊಡಿ. ಆಯ್ತು ಡಾಕ್ಟ್ರೆ, ನಾನು ಈಗಲೇ ಹೋಗಿ ತಗೊಂಡ್ಬಂದ್ಬಿಡ್ತೀನಿ. ಹೋಟೆಲ್ ಫುಡ್ ಆಗೋದು ಬೇಡ, ಮನೆಯಿಂದಲೇ ತಗೊಂಡ್ಬನ್ನಿ. ಅಪ್ಪ, ಅಮ್ಮಂಗೆ ನಾನು ಅಡುಗೆ ಮಾಡ್ತಾರಲ್ಲ, ವಿನು ಪ್ಲೀಸ್ ಕಣೆ, ಬೇಡ ಅನ್ಬೇಡ್ವೆ ಅಪ್ಪ, ಪ್ಲೀಸ್ ಅಪ್ಪ. ಇಲ್ಲೇ ನಿಲ್ಸಿ. ಸತ್ಯ, ಯಾಕೆ ಇಷ್ಟು ಖುಷಿಯಾಗಿದೆ ಸಾವಿತ್ರಿ? ಅಮ್ಮಂಗೆ ಪ್ರಜ್ಞೆ ಬಂದ್ಬಿಡ್ತು ಸತ್ಯ. ಇನ್ ಮುಂದೆ ಏನು ತೊಂದರೆ ಇಲ್ಲ ಅಂತ ಡಾಕ್ಟರ್ ಹೇಳ್ಬಿಟ್ರು. ಹೌದಾ? ಮಾವ, ದೇವ್ರ ಹತ್ರ ನಾನು ಕೇಳ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು ಕಣವ, ನಂಬಿ ಕೇಳ್ಕೊಂಡ್ರೆ ಅವ್ನು ಯಾವತ್ತೂ ಕೈ ಬಿಡಕ್ಕಿಲ್ಲ ಕಣವ. ಹೌದು ಮಾವ. ಸಾವಿತ್ರಿ, ನಾನು ಬರ್ತೀನಿ ಕಣವ ಹಾಸ್ಪಿಟ್ಲ್ ತಾವು ನಿಮ್ಮ ಅವ್ವನ್ ನೋಡಕ್ಕೆ. ಹೌದು ಮಾವ, ನೀವು ಬಂದ್ರೆ ಅಮ್ಮ ಇನ್ನೂ ಖುಷಿ ಪಡ್ತಾಳೆ. ಅಯ್ಯೋ, ಮರ್ತೇ ಬಿಟ್ಟೆ ಸತ್ಯ. ಇವತ್ತು ಅಮ್ಮಂಗೆ ನನ್ನ ಕೈಯಾರ ನಾನೇ ಅಡ್ಗೆ ಮಾಡಿ ತಗೊಂಡೋಗ್ಬೇಕು. ಶಾವ್ಗೆ, ಸಕ್ಕರೆ, ಹಾಲು, ತರಕಾರಿ ಎಲ್ಲ ತಂದ್ಬಿಡಿ. ಅಮ್ಮಂಗೆ ಇವತ್ತು ನನ್ನ ಕೈಯಾರ ನಾನೇ ಅಡ್ಗೆ ಮಾಡ್ಕೊಂಡು ಹೋಗ್ತೀನಿ. ಅಮ್ಮಂಗೆ ತುಂಬಾ ನೋಯಿಸ್ಬಿಟ್ಟಿದ್ದೀನಿ. ಅಮ್ಮ ಪೂರ್ತಿ ಗುಣ ಆದ್ಮೇಲೆ ಇರೋ ಸತ್ಯನೆಲ್ಲ ನಾನೇ ಅಮ್ಮಂಗೆ ಹೇಳ್ಬಿಡ್ತೀನಿ. ಅಯ್ಯೋ, ಇನ್ನೂ ಇಲ್ಲೇ ಇದಿರಲ್ಲ, ಹೋಗಿ ಬೇಗ ತಗೊಂಬನ್ನಿ. ಹೋಗಿ ಸತ್ಯ, ಹೋಗಿ. ಹಲೋ ಪ್ರತಾಪ್, ಅಮ್ಮ ಹುಷಾರಾಗ್ಬಿಟ್ರು ಪ್ರತಾಪ್. ಪ್ರತಾಪ್, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ನೀವು ಇಲ್ಲಿಗೆ ಬರ್ತೀರಾ? ಹಾ, ಬರ್ತೀನಿ. ಮೊದಲು ಅಮ್ಮನ ಡಿಸ್ಚಾರ್ಜ್ ಮಾಡಿ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು. ಈ ಹಾಸ್ಪಿಟಲ್ ಅಟ್ಮಾಸ್ಫಿಯರು ಒಳ್ಳೆ ವಾಕ್ರಿಗೆ ಬರೋ ಥರ ಇದೆ. ಡಿಸ್ಚಾರ್ಜ್ ಮಾಡಿ ಅಮ್ಮನ ಎಲ್ಲಿಗೆ ಕರ್ಕೊಂಡು ಹೋಗೋದು? ನಮಗೆ ಮನೆನೇ ಇಲ್ಲ. ನೀನೇನು ಯೋಚನೆ ಮಾಡಬೇಡ ಅನುತಾ, ನಾನು ವ್ಯವಸ್ಥೆ ಮಾಡ್ತೀನಿ. ನನ್ನಿಂದ ನಿಮಗೆ ತುಂಬ ತೊಂದರೆ ಆಗ್ತಿದೆ ಅಲ್ವಾ? ಆ ಥರ ಏನೂ ಇಲ್ಲ ವಿನುತಾ, ನೀನೇನು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಪ್ರತಾಪ್, ಥ್ಯಾಂಕ್ ಯು ವೆರಿ ಮಚ್. ಹೇ, ಎಮೋಷನಲ್ ಆಗಬೇಡ, ನಗ್ನಗ್ತಾ ಇರೋ. ನಾನು ನಿನ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ, ಬಾಯ್. ಹೌದಾ? ಹಾಗೆ ಮಾಡು ಅಂತೀರಾ? ಸರಿ, ಅದೇ ಸರಿಯಾದ ಪ್ಲಾನ್ ಅನ್ಸುತ್ತೆ. ನಿನಗೋಸ್ಕರ ಬಾಗ್ಲಲ್ಲೇ ಕಾಯ್ಕೊಂಡು ನಿಂತಿದ್ದೀನಿ. ನೀನ್ ನೋಡಿದ್ರೆ ನನ್ನ ನೋಡದೆ ಹೋಗ್ತಾ ಇದೀಯ. ಏನಾಯ್ತು? ಅದಕ್ಕೆ ನಿನ್ನನ್ನು ಕಂಡ್ರೆ ಆಗಲ್ಲ,
ಅಂಥದ್ರಲ್ಲಿ ನೀನ್ ಅಡಿಗೆ ಮಾಡ್ಕೊಂಬಂದಿದ್ದೀನ ಅವ್ರು ತಿಂದ್ಬಿಡ್ತಾರ ತೆಗೆದು ತಿಪ್ಪೆಗೆ ಸಿತಾರ ಅಷ್ಟೇ. ಅದಕ್ಕೆ ನೀನ್ ಅಡಿಗೆ ಮಾಡ್ಕೊಂಬಂದಿದ್ದೀನ ನಾನ್ ಬಡಿಸ್ತೀನಿ ಆಯ್ತಾ? ಕುಡೀಲಿ ಕುಡೀಲಿ ಅಂದ್ರೆ ಪಾಪ ಅಮ್ಮ ರಂಜು, ಹತ್ತು ಮೈಯಲ್ಲಿರೋ ನೀರೆಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಹೋಗೋ ಅಷ್ಟರಲ್ಲಿ ಇವಳಿಗೊಂದೆರಡು ಬಾಟ್ಲು ಗ್ಲೂಕೋಸ್ ಹಾಕ್ಸ್ಕೊಂಡು ಹೋಗೋಣ. ಅದಕ್ಕೆ ಊಟ ರೆಡಿ. ಸರಿತಾ, ಎಲ್ರಿಗೂ ಮೊದಲು ಊಟ ಕೊಟ್ಬಿಡಮ್ಮ, ಎಲ್ಲ ಹೊಟ್ಟೆ ಹಸ್ಕೊಂಡಿದ್ದಾರೆ. ರಂಜು, ಮೊದ್ಲು ಅಮ್ಮ ಊಟ ಮಾಡ್ಬೇಕು, ಹೋಗಿ ಬಡ್ಸ್ಕೊಂಡ. ಬೇಡ ನೀವ್ ಮಾತಾಡಿ, ನಾನ್ ಬಡಿಸ್ತೀನಿ. ಒಂದ್ 4 ಜನಕ್ಕೆ ಊಟ ಬಡ್ಸೋಕೇನು ಕಷ್ಟ ಆಗೋದಿಲ್ಲ. ಇಲ್ಲಿ ನಿಂತ್ಕೊಂಡು ಏನ್ ಮಾಡೋದು? ವಾರ್ಡ್ ತನಕನಾದ್ರೂ ಹೋಗೋಣ. ನಾನು ಮಾಡಿದ ಅಡ್ಗೆನ ನಾನು ಬಡಿಸ್ಲಿಲ್ಲ ಅಂದ್ರೇನಂತೆ, ಅಮ್ಮ ತಿನ್ನೋದನ್ನಾದ್ರೂ ನಾನು ಕಣ್ತುಂಬ ನೋಡ್ಬೇಕು. ಬನ್ನಿ ಸತ್ಯ. ಇಷ್ಟೊಂದು ನಗಬೇಡಿ, ಆಮೇಲೆ ಅಳಬೇಕಾಗುತ್ತೆ. ಅಕ್ಕ ತಿನ್ಬೇಡ, ಫಸ್ಟ್ ಅಮ್ಮ ತಿನ್ಲಿ. ತಿನ್ಲಿ ಬಿಡ, ಏನಿಗೆ ತಿನ್ನಮ್ಮ. ಇಲ್ಲ ಅಮ್ಮ, ಫಸ್ಟ್ ನೀನೇ ತಿನ್ಬೇಕು. ಅಮ್ಮ ಎಂದರೆ ಏನೋ ಹರ್ಷವು. ಅದಕ್ಕೆ ತಗೊಳ್ಳಿ.